ಇಂದು ವಿಶ್ವ ಆರೋಗ್ಯ ದಿನ. ಈ ಪ್ರಯುಕ್ತ ಇವತ್ತಿನ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸೀನಿಯರ್ ಪ್ರೊಫೆಸರ್ ಆಗಿರುವ ಡಾ ಲಲಿತಾ ಅವರು. ಇವರನ್ನು ಸಂದರ್ಶಿಸಲಿದ್ದಾರೆ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಮಸ್ಕಾರಗಳು. ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಈ ಮಾತುಕತೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಪ್ರತಿ ವರ್ಷ ಏಪ್ರಿಲ್ ತಿಂಗಳ 7ನೇ ತಾರೀಖನ್ನ ವಿಶ್ವ ಆರೋಗ್ಯ ದಿನ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯಗಳೊಂದಿಗೆ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷ ಈ ದಿನವನ್ನು ಹೇಗೆ ಆಚರಿಸ್ತಾ ಇದ್ದಾರೆ ಮತ್ತು ಈ ಇಡೀ ವರ್ಷ ಇದನ್ನು ಹೇಗೆ ಅನುಷ್ಠಾನಗೊಳಿಸುತ್ತೆ, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಲಲಿತಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್ ಲಲಿತಾ ಅವರು ಬೆಂಗಳೂರು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಅಂದರೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಸೀನಿಯರ್ ಪ್ರೊಫೆಸರ್, ಹಿರಿಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮ್ಮ ಕೇಳುಗರಿಗೆ ಒಂದು ಕುತೂಹಲ ಇರುತ್ತೆ, ಆರೋಗ್ಯ ದಿನ ಅಂತೇಳಿ ಇವತ್ತೇ ಯಾಕೆ ಆಚರಿಸಬೇಕು ಅಂತೇಳಿ. ಓಕೆ, ವಿಶ್ವ ಆರೋಗ್ಯ ದಿನ ಆಚರಣೆ ಒಂದು ಹೇಳಬೇಕು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಹುಟ್ಟು ಹಾಕಿದ್ದ ದಿವಸ ಇವತ್ತು. ಏಪ್ರಿಲ್ 7, 1947 ಇಸ್ವಿಲಿ ಈ ಸಂಸ್ಥೆ ಹುಟ್ಕೊಂತು, WHO. ಸೊ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೋಸ್ಕರ ವಿಶ್ವ ದಿನಾಚರಣೆ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ವರ್ಷ ಒಂದು ಧ್ಯೇಯವನ್ನು ಇಟ್ಕೊಳ್ಳೋದು, ಒಂದು ಸಂಕಲ್ಪ ಇಟ್ಕೊಂಡು ಆ ವಿಚಾರ ಯಾವುದು ಪ್ರಮುಖವಾಗಿರುತ್ತೋ, ಅಂದ್ರೆ ಪಬ್ಲಿಕ್ ಹೆಲ್ತ್ ಇಂಪಾರ್ಟೆನ್ಸ್ ಅಂತೀವಿ, ಅಂದ್ರೆ ಸಮುದಾಯವಾಗಿ ಸುಮಾರು ಜನಕ್ಕೆ ಸಹಾಯ ಆಗುವಂತ ಒಂದು ವಿಶೇಷವನ್ನು ಇಟ್ಕೊಂಡು ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ತಿಳ್ಕೊಳ್ಳುವಂಥದ್ದು, ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಒಂದು ಡೈರೆಕ್ಷನ್ಸ್ ಕೊಡುವಂಥದ್ದು. ಇದು ಗ್ಲೋಬಲಿ ಎಲ್ಲ ಕಡೆ ವಿಶ್ವಾದ್ಯಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತೆ ಈ ವರ್ಷ ನಮ್ಮ ಟೈಟಲ್ ಬಂದ್ಬಿಟ್ಟು ಹೆಲ್ತಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್. ವೆರಿ ನೈಸ್ ಟೈಟಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಆರೋಗ್ಯಕರ ಆರಂಭ, ಭರವಸೆಯ ಭವಿಷ್ಯ. ಕಳೆದ 3 ವರ್ಷ ಯಾವಾಗ ನೋಡು ಮೈ ಹೆಲ್ತ್ ಮೈ ರೈಟ್, ಯೂನಿವರ್ಸಲ್ ಹೆಲ್ತ್ ಆಕ್ಸೆಸ್ ಬಗ್ಗೆ ಇತ್ತು. ಅಂದ್ರೆ ಎಲ್ಲರಿಗೂ ಆರೋಗ್ಯ ಸಿಗ್ಬೇಕು ಅನ್ನೋ ಉದ್ದೇಶ. ಆ ನಿಟ್ಟು ಸುಮಾರು 3 ವರ್ಷದಿಂದ ನಡೀತಿತ್ತು. ಈ ವರ್ಷ ಸ್ಪೆಸಿಫಿಕ್ ಆಗಿ ಆರೋಗ್ಯಕರ ಆರಂಭ, ಭರವಸೆಯ ಭವಿಷ್ಯ, ಅಂದ್ರೆ ಎಸ್ಪೆಷಲಿ ನಮ್ಮ ತಾಯಿ ಮತ್ತು ನವಜಾತ ಶಿಶು ಆರೋಗ್ಯದ ಮೇಲೆ ಗಮನವಿಟ್ಟು ಈ ಶೀರ್ಷಿಕೆಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅನ್ನುವಂತ ಒಂದು ಆಧಾರದಲ್ಲೇ ಇದನ್ನ ಮಾಡಿದ್ದಾರೆ ಅಂತ ಹೇಳ್ಬಹುದು. ಪ್ರಿವೆನ್ಷನ್ ಯಾವತ್ತೂ ಒಳ್ಳೇದೇ ಅಲ್ವಾ? ಟ್ರೀಟ್ಮೆಂಟ್ ನಿಮ್ಗೆ ಗೊತ್ತಿರೋಂಗ ಆಸ್ಪತ್ರೆಗೆ ಹೋದ್ರೆ ಅದರದೇ ಆದ ಸಮಸ್ಯೆಗಳು, ಅದರದೇ ಆದ ವೆಚ್ಚಗಳು, ಅದರದೇ ಆದ ನೋವುಗಳು ಎಲ್ಲ ಇರುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಅನ್ನೋ ಕ್ಯೂರ್ ತುಂಬಾ ಹಳೆ ಮಾತಿರ್ಬೋದು, ಆದ್ರೆ ಇವತ್ತಕ್ಕೂ ಕೂಡ ಅದು ಪ್ರಸ್ತುತ ಅಂತ ಅನ್ಸುತ್ತೆ ಅಲ್ವಾ? ಈಗ ಈ ವರ್ಷದಲ್ಲಿ ಮುಖ್ಯವಾಗಿ ತಾಯಂದಿರ ಆರೋಗ್ಯ ಮತ್ತು ನವಜಾತ ಶಿಶುಗಳ ಆರೋಗ್ಯದ ಕುರಿತು ಇಡೀ ವರ್ಷ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇದನ್ನ ಧ್ಯೇಯವಾಕ್ಯವನ್ನು ಅಳವಡಿಸಲಾಗಿದೆ. ನಿಜವಾಗಿ ತಾಯಿಯ ಆರೋಗ್ಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ತಾಯಿಯ ಆರೋಗ್ಯ ಇವತ್ತು ಯಾವ ರೀತಿ ಅಪಾಯಗಳು ಎದುರಾಗ್ತಾ ಇದೆ ಅಂತ ಹೇಳಿ ತಾಯಿಯ ಆರೋಗ್ಯ. ಇಲ್ಲಿ ತಾಯಿ ಆರೋಗ್ಯ ಸ್ಪೆಸಿಫಿಕ್ ಆಗಿ ನಾವೇನ್ ಹೇಳ್ತೀವಿ ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ. ಅಂದ್ರೆ ತಾಯಿಯು ಗರ್ಭಧಾರಣೆ ಸಮಯದಲ್ಲಿರ್ಬೋದು ಅಥವಾ ಹೆರಿಗೆ ಸಂಬಂಧಿತ ಆ ಸಮಯದಲ್ಲಿ ಸಾವಪ್ಪದು ತುಂಬಾ ಕಂಡಿದ್ವಿ. ಈಗಲೂ ಕೂಡ ನಾವು ಗ್ಲೋಬಲಿ ನೋಡಿದ್ರೆ 3 ಲಕ್ಷದ ಮೇಲೆ ತಾಯಂದಿರು ಸಾಯ್ತಾ ಇದ್ದಾರೆ. ಇವೆಲ್ಲ ಕೆಲವು ಸುಮಾರು ಪ್ರಿವೆಂಟಬಲ್. ಅಂದ್ರೆ ನಾವು ಎಚ್ಚರಿಕೆ ವಹಿಸ್ಕೊಂಡ್ರೆ, ನಮ್ಮ ಆರೋಗ್ಯ ಸಂಸ್ಥೆಯಲ್ಲಿ ಸುಧಾರಿಸಿದ್ರೆ ನಾವು ಖಂಡಿತ ಇಂತ ಸಾವುಗಳನ್ನೆಲ್ಲ ಕಮ್ಮಿ ಮಾಡ್ಬೋದು. ನಾವು ಇವಾಗ ನಮ್ದೇ ಕಂಟ್ರಿ ನೋಡ್ಕೊಂಡ್ರೆ ಈಗ 130 ಇತ್ತು, 1 ಲಕ್ಷ ಡೆಲಿವರಿ ಆಗ್ತಾ ಇದೆ ಅಂದ್ರೆ 130 ತಾಯಂದಿರು ಸಾಯ್ತಾ ಇದ್ರು. ಇವತ್ತಿನ ಸ್ಥಿತಿಲಿ ಈಗ 2020 ಲೇಟೆಸ್ಟ್ ಡೇಟಾನ ಹೇಳ್ಬೇಕು ಅಂತ ಅಂದ್ರೆ 97 ಇಳಿದಿದ್ವಿ. ಆದ್ರೆ ಇನ್ನೂ ಇಳಿಬೇಕು, ಯಾಕಂದ್ರೆ ಒಂದ್ ತಾಯಿ ಸಾವಾಗೋದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಒಂದ್ ತಾಯಿ ಸಾವು ಅನ್ನೋದು ಸತ್ತ ಮನೇಲಿ ಕೇಳ್ಬೇಕು ನೀವು, ಅವ್ರಿಗೆ ಯಾವ ತರ ನೋವು ಅನುಭವಿಸ್ತಾರೆ ಅಂತ. ಮಗು ಬಿಟ್ಟು ಸತ್ತರಂತೂ ಇನ್ನೂ ತುಂಬಾ ನೋವಿನ ಸಂಗತಿ ಅಂತ. ಯಾಕಂದ್ರೆ ಇಡೀ ಒಂದು ಪ್ರಕ್ರಿಯೆಯಲ್ಲಿ ಆಕೆ ಬಹಳ ಪ್ರಧಾನವಾದಂತಹ ಭೂಮಿಕೆಯಲ್ಲಿ ಇರ್ತಾಳೆ. ಅವಳು ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅದೊಂದು ಶೂನ್ಯ ಕ್ರಿಯೇಟ್ ಆಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಒಂದು ನವಜಾತ ಶಿಶು ಇರುತ್ತಲ್ಲ, ಅದ್ರ ಇಡೀ ಭವಿಷ್ಯ ಕರಾಳತೆಯಲ್ಲಿ ಕತ್ತಲ್ಲಿ ಮುಳುಗುವಂತ ಒಂದು ಸಂದರ್ಭ ಅದು. ಸೊ ತಾಯಿಯ ಆರೋಗ್ಯ ತುಂಬಾ ಪ್ರಮುಖವಾದದ್ದು. ನಮ್ಮ ಕುಟುಂಬದ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ದೇಶದ ವ್ಯವಸ್ಥೆಗೋಸ್ಕರ ನಾವು ತಾಯಿನ ನಾವು ಸುಧಾರಿಸಿದ್ರೆ, ಎಜುಕೇಶನ್ ಆಫ್ ವುಮೆನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೋಸ್ಕರನೇ. ಯಾಕೆಂದ್ರೆ ಅವಳ ಆರೋಗ್ಯನ ಅವಳು ನೋಡ್ಕೊಂಡ್ರೆ ಅದು ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಕಮ್ಯುನಿಟಿಗೂ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಈ ತಾಯಿಂದಿರು ಎಸ್ಪೆಷಲಿ ಗರ್ಭಾವಸ್ಥೆ ಏನಿದೆ ಇದು ನ್ಯಾಚುರಲ್ ಫಿನಾಮಿನೇ, ಆದ್ರೂ ಕೂಡ
ಅದರದೇ ಆದ ಒಂದು ಕೆಲವು ಕಾಂಪ್ಲಿಕೇಶನ್ಸ್ ಆಗ್ಬಹುದು. ನಾವು ಸರಿಯಾದ ರೀತಿಲಿ ನಾವು ಗುರುತಿಸದೇ ಇದ್ರೆ, ಅದಕ್ಕೆ ನಾವು ಸರಿಯಾದ ರೀತಿ ಎಚ್ಚರಿಕೆ ವಹಿಸದೇ ಇದ್ರೆ ಆ ತಾಯಿನ ಅನ್ಯಾಯವಾಗಿ ನಾವು ಕಳ್ಕೋಬಹುದು. ಅದನ್ನ ನಾವು ತಡೆಗಟ್ಟಬಹುದು. ಯಾಕೆಂದ್ರೆ ಮಾಹಿತಿ ಇಂಪಾರ್ಟೆಂಟ್. ಸುಮಾರು ತಾಯಿಂದಿರಿಗೆ ಇದೇನಿದು ಪ್ರೆಗ್ನೆನ್ಸಿ ತಾನೆ, ಎಲ್ಲರೂ ಆಗ್ತಾರೆ ನಾವು ಆಗ್ತೀವಿ ಅನ್ನೋ ಒಂದು ಉದ್ದೇಶ ಇರ್ಬೋದು. ಆದ್ರೆ ಪ್ರೆಗ್ನೆನ್ಸಿ ಕರೆಕ್ಟ್ ಆದ ಎಚ್ಚರ ವಹಿಸ್ಕೊಂಡ್ರೆ ನಾವು ಗರ್ಭಾವಸ್ಥೆಯನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು, ಮತ್ತೆ ಆರೋಗ್ಯಕರವಾಗಿ ನೋಡ್ಕೋಬಹುದು. ನಾವು ಎಷ್ಟೇ ನೋಡ್ಕೊಂಡ್ರು ಕೂಡ ಕೆಲವು ಟೈಮ್ ತೊಂದರೆ ಆಗೋದು ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಆದ್ರೆ ನಮ್ಮ ಎಚ್ಚರಿಕೆ ವಹಿಸ್ಕೊಂಡು ನಾವೆಲ್ಲ, ಸರ್ಕಾರ ಕೂಡ ಕೈ ಜೋಡಿಸ್ತಾ ಇದೆ, ಆದಷ್ಟು ನಮ್ಮ ತಾಯಂದಿರು ಚೆನ್ನಾಗಿ ಒಳ್ಳೆ ಔಟ್ಕಮ್ ಬರ್ಬೇಕು. ಕೊನೆಗೆ ನಮ್ಗೆ ಏನು ಅಂದ್ರೆ ಪ್ರೆಗ್ನೆನ್ಸಿಲಿ 2 ಔಟ್ಕಮ್ ನೋಡ್ತೀವಿ. ಒಂದು ತಾಯಿ ಮತ್ತೆ ಮಗು ಇಬ್ರು ಸೇಫ್ ಆಗಿ ಹೆಲ್ತಿಯಾಗಿ ಬರೋದು ತುಂಬಾ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ತಾಯಂದಿರ ಆರೋಗ್ಯವನ್ನು ಕಾಪಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಗರ್ಭಾವಸ್ಥೆಯಲ್ಲೇ ಆಗೋದು ಒಂದು ಇಂಪಾರ್ಟೆಂಟು, ಆಮೇಲೆ ಡೆಲಿವರಿ ಟೈಮಲ್ಲಿ ಇಂಪಾರ್ಟೆಂಟು, ಮತ್ತೆ ಪೋಸ್ಟ್ ಡೆಲಿವರಿನೂ ಇಂಪಾರ್ಟೆಂಟು. ಇದೆಲ್ಲದಕ್ಕೂ ಬುನಾದಿ ಹೆಣ್ಮಗಳು ಚಿಕ್ಕದ್ರಿಂದನೂ ಅದು ಹೆಂಗ್ ಬೆಳ್ಕೊಂಡ್ಬರುತ್ತೆ ಅನ್ನೋದು ಒಂದು ಇರುತ್ತೆ. ಸೊ ಹೆಲ್ತ್ ಇಂಪಾರ್ಟೆಂಟ್ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಅನಿಮಿಯಾ ಸ್ಟೇಟಸ್ ಏನಿದೆ, ಎಸ್ಪೆಷಲಿ ಪ್ರೌಢಾವಸ್ಥೆಯಲ್ಲಿ ಯಾವ ರೀತಿ ಅವ್ರು ಊಟ ಸೇವಿಸ್ತಾರೆ, ಯಾವ ರೀತಿ ಅವ್ರ ಆರೋಗ್ಯನ ಅವ್ರು ಕಾಪಾಡ್ಕೋತಾರೆ, ಅದು ಕೂಡ ನಮ್ಮ ತಾಯಂದಿರಿಗೆ ಮುಂದೆ ಅವ್ರ ಗರ್ಭಾವಸ್ಥೆಗೆ ಹೆಲ್ಪ್ ಆಗುವಂತದ್ದು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಎಚ್ಚರಿಕೆ ಇರಬೇಕು, ಒಂದು ಅರಿವಿರಬೇಕು, ಮತ್ತು ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನೇ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಈಗ ಇದು ಒಂದು ಹೆಣ್ಣಿನ ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಇನ್ನು ಮಗು ಸಾಮಾನ್ಯವಾಗಿ ಎಸ್ಪೆಷಲಿ ಈಗ ವ್ಯಾಕ್ಸಿನೇಷನ್ ಇರೋದ್ರಿಂದ ಸುಮಾರು 1 ವರ್ಷಕ್ಕಿರೋಂಥ ಮಕ್ಕಳುಗಳು ಸಾವು ತುಂಬಾ ಪ್ರಮಾಣ ಕಮ್ಮಿ ಆಗಿದೆ. ಕಾನ್ಸಂಟ್ರೇಟ್ ಮಾಡ್ತಿರೋದು ನವಜಾತ ಶಿಶುಗಳು, ಅಂದ್ರೆ ನ್ಯೂನೇಟಲ್ ಪೀರಿಯಡ್, ಮಗು ಹುಟ್ಟಿದ 28 ದಿವಸದೊಳಗಡೆ ಮಕ್ಕಳು ಸಾಯುವಂಥದ್ದು. ಅದರಲ್ಲೂ ನೋಡಿದ್ರೆ ಇನ್ನು 1 ವಾರದೊಳಗೆ ಸಾಯುವಂಥದ್ದು, ಅಂದ್ರೆ ಮಗು ಹುಟ್ಟಿದ ತಕ್ಷಣ ಸಾಯುವಂಥದ್ದು. ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇವಾಗ. ಇವನು ಕೂಡ ನಾವು ತಡೆಗಟ್ಟಬಹುದು. 1 ವರ್ಷದ ತನಕ ಸಾವುಗಳನ್ನ ನಾವು ತಡಿತಾ ಇದ್ವಿ, ಯಾಕಂದ್ರೆ ವ್ಯಾಕ್ಸಿನೇಷನ್ ಇಂದ ಇರ್ಬೋದು, ಅಥವಾ ನಮ್ಮ ಪೌಷ್ಟಿಕಾಂಶ ಇರ್ಬೋದು, ಬ್ರೆಸ್ಟ್ ಫೀಡಿಂಗ್ ಪ್ರಾಕ್ಟೀಸಸ್ ಇಂಪ್ರೂವ್ ಮಾಡಿದೀವಿ ನಾವು ತಾಯಂದಿರು, ಅವೆಲ್ಲಾನು ಪ್ರೊಟೆಕ್ಷನ್ಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ಇವಾಗ ನಾವು ಫೋಕಸ್ ಮಾಡ್ತಿರೋದು ನಾವು ಅರ್ಲಿ ನ್ಯೂನೇಟಲ್ ಮಾರ್ಟಾಲಿಟಿ ಅಂತೀವಿ. ಅಂದ್ರೆ 1 ತಿಂಗಳೊಳಗೆ ಸಾವು ಆಗ್ತಿರುವಂತದ್ದು ಅಲ್ಲಿ ಜಾಸ್ತಿ ಇರುತ್ತೆ. ವೇರಿಯಸ್ ಕಾರಣಗಳು, ಮಗುನ ಸರಿಯಾದ ರೀತಿಯಲ್ಲಿ ಹಾರೈಕೆ ಮಾಡದೇ ಇರೋದು, ಸಾಮಾನ್ಯವಾಗಿ ಲೋ ಬರ್ತ್ ವೆಯ್ಟ್ ಬೇಬೀಸ್, ಅಂದ್ರೆ ತೀವ್ರ ಕಡಿಮೆ ತೂಕ ಇರುವಂತ ಮಕ್ಕಳುಗಳಲ್ಲಿ ರಿಸ್ಕ್ ಜಾಸ್ತಿ. ಅವಕ್ಕೆ ಬೇಗ ಇನ್ಫೆಕ್ಷನ್ ಆಗುವಂತದ್ದು ಇರ್ಬೋದು, ವಾರ್ಮ್ ಆಗಿ ಇಟ್ಕೋಬೇಕಾಗತ್ತೆ ಅವ್ರಿಗೆ, ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರ್ಬೋದಂಥದ್ದು, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಥವನ್ನ ತಡೆಗಟ್ಟೋದು ನಮ್ಮ ಫೋಕಸ್. ಅದಕ್ಕೆ ತಿರ್ಗಾ ನಾವು ವಾಪಸ್ಸು ತಾಯಿಯ ಆರೋಗ್ಯಕ್ಕೆ ಹೋಗ್ಬೇಕಾಗತ್ತೆ. ತಾಯಿ ಆರೋಗ್ಯ ಚೆನ್ನಾಗಿದ್ದಾಗ ಈ ಮಗು ಲೋ ಬರ್ತ್ ವೆಯ್ಟ್ ಗೆ ಕಮ್ಮಿ ಆಗುತ್ತೆ, ಅವಾಗ ಡೆತ್ಸ್ ಇನ್ ಚಿಲ್ಡ್ರನ್ ಕಮ್ಮಿ ಆಗುತ್ತೆ, ಮಕ್ಕಳಲ್ಲೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಬಹಳ ವಿಶೇಷವಾಗಿ ಈ ತರದ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿದ್ರೆ ಒಂದು ಜಾಗೃತಿ ಮತ್ತು ಯೋಗ್ಯವಾದಂತ ನಮ್ಮ ಆಹಾರ ಕ್ರಮಗಳು, ಹೌದು, ಮತ್ತು ಜೀವನ ಕ್ರಮ, ಇವೆಲ್ಲ ಒಟ್ಟಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಖಂಡಿತ. ಬಹಳ ಸಂತೋಷ ಮೇಡಮ್. ಈಗ ತಾಯಿ ಮತ್ತು ಶಿಶು ಆರೋಗ್ಯಕ್ಕೆ ಏನನ್ನ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು ಅಂತೇಳಿ? ತಾಯಿ ಆರೋಗ್ಯ ನಾವು ಹೇಗೆ ಕಾಪಾಡ್ಕೋಬೇಕು, ಇನ್ನೊಂದು ಮಗು ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅಂತ. ಈಗ ತಾಯಿ ಆರೋಗ್ಯ ಎಸ್ಪೆಷಲಿ ಈಗ ಗರ್ಭಾವಸ್ಥೆ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಬರ್ತೀನಿ. ಎಸ್ಪೆಷಲಿ ತಾಯಂದಿರು ಇದು ಗಮನವಿಟ್ಟು ಕೇಳ್ಕೋಬೇಕಾಗತ್ತೆ. ಎಲ್ಲ ತಾಯಂದಿರು ಗರ್ಭಾವಸ್ಥೆ ಕನ್ಫರ್ಮ್ ಆದ ತಕ್ಷಣ ಹತ್ತಿರದ ಒಂದು ಯಾವ್ದೋ ಆರೋಗ್ಯ ಕೇಂದ್ರದಲ್ಲಿ ಅವರು ಯಾವ್ದೋ ಹೆಲ್ತ್ ವರ್ಕರ್ಸ್ ಅವ್ರ ಮೂಲಕ ಆಗ್ಲಿ, ಅಥವಾ ಆಶಾ ವರ್ಕರ್ ಮೂಲಕ ಆಗ್ಲಿ, ಅಥವಾ ಅಂಗನವಾಡಿ ಮೂಲಕ ಆಗ್ಲಿ ಪ್ರೆಗ್ನೆನ್ಸಿನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಒನ್ಸ್ ಅದು ರಿಜಿಸ್ಟರ್ ಆದ್ರೆ ಹೆಲ್ತ್ ವರ್ಕರ್ಸ್ ಅವ್ರನ್ನ ಟ್ರ್ಯಾಕ್ ಮಾಡಕ್ ಹೆಲ್ಪ್ ಆಗುತ್ತೆ, ಅವ್ರಿಗೆ ಸಹಾಯ ಮಾಡಕ್ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಆಂಟಿನೇಟಲ್ ಚೆಕಪ್ಸ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ 3 ಚೆಕಪ್ ಆಗ್ಬೇಕು, ನಮ್ಮ ಕಮ್ಮಿಯಿಂದ 3 ಚೆಕಪ್. ನಗರ ಕೇಂದ್ರಗಳಲ್ಲಿ ತಿಂಗಳಿಗೊಮ್ಮೆ ಹೋಗೋ ಸಾಧ್ಯತೆ ಅವ್ರಿಗೆ ಅನುಕೂಲ ಇರುತ್ತೆ, ಆದ್ರೆ ಹಳ್ಳಿಗಾಡಲ್ಲಿ ಅಷ್ಟು ಈಸಿಯಾಗಿ ಅವ್ರಿಗೆ ಹೋಗಕ್ಕಾಗಲ್ಲ. ಅದರಲ್ಲೂ ಅಟ್ಲೀಸ್ಟ್ 3 ಹೆಲ್ತ್ ಚೆಕಪ್ ಆಗ್ಲೇಬೇಕಾಗತ್ತೆ. ಫಸ್ಟ್ ಕನ್ಫರ್ಮ್ ಆದ ತಕ್ಷಣ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ಬಳಿಗೆ ಅವ್ರು ಕನ್ಫರ್ಮ್ ಮಾಡಿಸ್ಕೊಳ್ಬಹುದು. ಒಂದು ತೂಕ ಚೆಕ್ ಮಾಡಿಸ್ಕೋಬೇಕಾಗತ್ತೆ, BP ಚೆಕ್ ಮಾಡಿಸ್ಕೋಬೇಕಾಗತ್ತೆ, ಮತ್ತೆ ಫಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಅಂತ TT ವ್ಯಾಕ್ಸಿನೇಷನ್ ಕೊಡ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ಲಸಿಕೆ, ಅದರಲ್ಲೂ ಟೆಟನಸ್ ಲಸಿಕೆ. ಈ ಲಸಿಕೆ ಒಂದು ತಾಯಿನ ಪ್ರೊಟೆಕ್ಟ್ ಮಾಡುತ್ತೆ, ಡೆಲಿವರಿ ಆಗೋ ಟೈಮಲ್ಲಿ ಸೆಪ್ಸಿಸ್ ಆಗುವಂತ ಸಾಧ್ಯತೆ ಇದೆ ಟೆಟನಸ್ ಇಂದ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನವಜಾತ ಶಿಶುವಿಗೆ ಟೆಟನಸ್ ನ್ಯೂನೇಟ್ರಮ್ ಅಂತ ಏನ್ ಹೇಳ್ತೀವಿ ಅದು ಬರೋ ಸಾಧ್ಯತೆ ಇರುತ್ತೆ, ಧನುರ್ವಾಯು ಕಾಯಿಲೆ, ಅದನ್ನ ತಡೆಗಟ್ಟೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗಾಗಲೇ ಟೆಟನಸ್ ವ್ಯಾಕ್ಸಿನೇಷನ್ ಇಂದ ಸುಮಾರು ಮಕ್ಕಳು ಧನುರ್ವಾಯು ಕಾಯಿಲೆಯಿಂದ ಸಾಯೋದನ್ನ ತುಂಬಾ ತಡೆಗಟ್ಟಿದ್ವಿ. ಸೊ ಹಾಗಾಗಿ ಫಸ್ಟ್ ಹೋದ ತಕ್ಷಣ ವ್ಯಾಕ್ಸಿನೇಷನ್ ಕೊಡ್ತಾರೆ, ಅದನ್ನ ತಗೋಬೇಕಾಗತ್ತೆ. 50% ಹೆಣ್ಮಕ್ಳುಗಳಲ್ಲಿ ರಕ್ತಹೀನತೆ ಎಲ್ಲರಿಗೂ ಕಾಡುವಂತದ್ದು, ಅನಿಮಿಯಾ ಎಲ್ಲರಿಗೂ ಇರುವಂತದ್ದು. ಹಾಗಾಗಿ ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಫಸ್ಟ್ 3ನೇ ತಿಂಗಳು ಬರೀ ಫೋಲಿಕ್ ಆಸಿಡ್ ಕೊಡ್ತಾರೆ, ಸಾಮಾನ್ಯ ಉಚಿತವಾಗಿ ಸಿಗುತ್ತೆ, ಅದನ್ನ ಅವರು ತಗೋಬೇಕಾಗತ್ತೆ. ಅಂದ್ರೆ ರಕ್ತಹೀನತೆ ಇರ್ಲಿ ಇಲ್ಲದೆ ಇರ್ಲಿ ಅವ್ರು ತಗೊಳ್ಳೇಬೇಕಾಗತ್ತೆ.
ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಡೆಲಿವರಿ ಸಮಯದಲ್ಲಿ ಅವ್ರಿಗೆ ರಕ್ತ ಕಮ್ಮಿ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಹಾಗಾಗಿ ಪ್ರೊಫಿಲಾಕ್ಸಿಸ್ ಅಂದ್ರೆ ಪ್ರಿವೆನ್ಷನ್ ತರ ಮಾತ್ರೆ ಕೊಡ್ತಾರೆ, ಅದನ್ನ ತಗೋಬೇಕಾಗತ್ತೆ. ಇನ್ನು ಅನಿಮಿಯಾ ಇದ್ದವ್ರಿಗೆ ಫಸ್ಟ್ ವಿಸಿಟ್ ಅಲ್ಲೇ ಬ್ಲಡ್ ಚೆಕ್ಅಪ್ ಮಾಡ್ತಾರೆ, ಯಾಕಂದ್ರೆ HB ಲೆವೆಲ್ ನೋಡಕ್ಕೆ. ಅಂತವ್ರಲ್ಲಿ ಅನಿಮಿಯಾ ಇದ್ರೆ ಅವ್ರಿಗೆ ಡಬಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ನಾರ್ಮಲ್ ಇರೋರಿಗೆ 1 ಟ್ಯಾಬ್ಲೆಟ್ ಕೊಡ್ತಾರೆ, ಅನಿಮಿಯಾ ಇರೋರಿಗೆ ಡಬಲ್ ಕೊಡ್ತಾರೆ ಸಾಮಾನ್ಯವಾಗಿ. ಬೇಗ ಹೋದ್ರೆ ಇದು ಲಾಸ್ಟ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಈ ಮಾತ್ರೆ ಕೊಟ್ಟು ಅವ್ರು ಕರೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಬೇಗ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನೋದು ಇದಕ್ಕೋಸ್ಕರ. ಅನಿಮಿಯಾ ಇದ್ರೂ ಕೂಡ ಕರೆಕ್ಟ್ ಮಾಡ್ಕೋಬಹುದು. ಡೆಲಿವರಿ ಆಗೋ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಮಾತ್ರೆಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಲೇಟ್ ಆಗಿ ಅವ್ರು ರಿಜಿಸ್ಟರ್ ಆಗಿ ಹೋಗಿ ಆಗ ಅನಿಮಿಯಾ ಇದೆ ಅಂತ ಅಂದಾಗ ತುಂಬಾ ಕಮ್ಮಿ ಇದ್ರೆ ಅವಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆ ತರದ ಇಂಜೆಕ್ಷನ್ಸ್ ಅವೆಲ್ಲ ಕೊಡ್ಬೇಕಾಗಿ ಬರುತ್ತೆ. ಸೊ ಮಾತ್ರೆಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದಲ್ದಲೆ ಪೌಷ್ಟಿಕ ಆಹಾರ ತಗೋಬೇಕಾಗತ್ತೆ. ಐರನ್ ರಿಚ್ ಫುಡ್ಸ್ ಇರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ನಾನ್ ವೆಜ್ ತಿನ್ನೋ ಅಂತ ಹೆಣ್ಮಕ್ಳುಗಳ ಈ ಮೊಟ್ಟೆ ಇರ್ಬೋದು ಅಥವಾ ಲಿವರ್, ನಾನ್ ವೆಜ್ ಫುಡ್ಸ್ ಎಲ್ಲಾನು ಐರನ್ ಅಲ್ಲಿ ರಿಚ್ ಇರುತ್ತೆ. ಎಸ್ಪೆಷಲಿ ಲಿವರ್ ಇರುತ್ತಲ್ಲ, ಅದು ತುಂಬಾ ರಿಚ್ ಇರುತ್ತೆ. ಆದಷ್ಟು ತಗೋಬೇಕು. ಕಾಳುಗಳು, ಈ ತರ ಆದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಗೋಬೇಕು ಅನ್ನೋದು ಹೇಳ್ತೀವಿ. ಸೊ ಇಷ್ಟು ಹೆಲ್ತ್ ಚೆಕ್ಅಪ್ ಆಗೋದು. ಕೆಲವು ಟೈಮ್ ಸ್ಕ್ಯಾನಿಂಗ್ ಮಾಡಿಸ್ಕೋತಾರೆ ಫಸ್ಟ್ ಅಲ್ಲಿ, ಇಲ್ಲ ಒಂದ್ ಸ್ಕ್ಯಾನಿಂಗ್ ಆದ್ರೂ ಮಾಡಕ್ ಹೇಳ್ತೀವಿ ನಾವು. ಅಫೋರ್ಡಬಿಲಿಟಿ ಇಲ್ಲದೆ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಸ್ಕ್ಯಾನಿಂಗ್ ಒಂದು 18ರಿಂದ 20 ವಾರ ಇರುವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಹೇಳ್ತೀವಿ. ಯಾಕೆಂದ್ರೆ ಯಾವ್ದಾದ್ರು ಮಗುಗೆ ಏನಾದ್ರು ದೋಷ ಇದ್ರೆ, ಕಂಜೆನೈಟಲ್ ಅನಾಮಲೀಸ್ ಇದ್ರೆ ಕಂಡಿಡಿಯಕ್ಕೆ ಹೆಲ್ಪ್ ಆಗುತ್ತೆ. ಅನಾರೋಗ್ಯವನ್ನ ಪತ್ತೆ ಹಚ್ಚಕ್ ಮಾತ್ರ, ಭ್ರೂಣಲಿಂಗ ಪತ್ತೆಗಲ್ಲ. ಭ್ರೂಣಲಿಂಗ ಪತ್ತೆ ನಿಷಿದ್ಧ ಮಾಡೋ ಹಾಗಿಲ್ಲ. ಓನ್ಲಿ ಫಾರ್ ದಿ ಫೈಂಡಿಂಗ್ ಔಟ್ ಎನಿ ಕಂಜೆನೈಟಲ್ ಅನಾಮಲೀಸ್ ಇದೆಯಾ, ಮಗು ಬೆಳವಣಿಗೆ ಚೆನ್ನಾಗಿದ್ಯಾ ಅಷ್ಟೇ ನೋಡ್ಲಿಕ್ಕೆ, ಅದಕ್ಕಷ್ಟೇ. ಅದ ಮೇಲೆ ನಾವು ಭ್ರೂಣ ಪತ್ತೆಗೆ ನಾವು ಉಪಯೋಗಿಸೋ ಹಾಗಿಲ್ಲ. ಇಷ್ಟು ಫಸ್ಟ್ ವಿಸಿಟ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ವಿಸಿಟ್ ಅಲ್ಲಿ ಹೇಗಾಗ್ತಾ ಇದೆ, ಮುಂದೆ ಮಗು ಬೆಳವಣಿಗೆ ಆಗ್ತಾ ಇದೆಯಾ, ಮತ್ತೆ ತಾಯಿಗೆ BP ಶುಗರ್ ಬರೋ ಸಾಧ್ಯತೆ ಇರುತ್ತೆ. ಪ್ರೆಗ್ನೆನ್ಸಿ ಒಂದು ವ್ಯವಸ್ಥೆಯಿಂದ BP ಶುಗರ್ ಬರೋ ಸಾಧ್ಯತೆ ಇರುತ್ತೆ. ಅದನ್ನ ಅರ್ಲಿ ಡಿಟೆಕ್ಷನ್ ಮಾಡ್ಕೊಂಡ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಸ್ಮಾಲ್ ಪರ್ಸೆಂಟೇಜ್ ಅವ್ರು ಕಂಟಿನ್ಯೂ ಆಗ್ಬಹುದು, ಬಟ್ ಸಾಮಾನ್ಯವಾಗಿ ಇದು ವಾಪಸ್ ರಿವರ್ಸ್ ಆಗುತ್ತೆ. ಅದು ಗರ್ಭಾವಸ್ಥೆಯಲ್ಲಿ ಮಾತ್ರ ಆಗುವಂತದ್ದು. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಯಾಕೆ ಕಂಟ್ರೋಲ್ ಮಾಡ್ಕೋಬೇಕು? ಒಂದು, ತಾಯಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೆಕೆಂಡ್, ಮಗುಗೂ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಅವರು ಅರ್ಲಿ ಡಿಟೆಕ್ಷನ್ಗೋಸ್ಕರ BP ಶುಗರ್ ನ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅರ್ಲಿ ಡಿಟೆಕ್ಷನ್ ಆದ್ರೆ ಯಾವುದು ಗಾಬರಿ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಮಾತ್ರೆಗಳಿದೆ, ಮೆಡಿಸಿನ್ಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ತಾಯಿಂದಿರಿಗೆ ಅದಕ್ಕೆ ಎಜುಕೇಶನ್ ಕೊಡ್ಬೇಕಾಗತ್ತೆ. ವೈದ್ಯರಿರ್ಬೋದು ಅಥವಾ ಅಲ್ಲಿನ ಕಾರ್ಯಕರ್ತರು ಕ್ಲೀನ್ ಆಗಿ ಅವ್ರಿಗೆ ಎಜುಕೇಶನ್ ಕೊಡ್ಬೇಕಾಗತ್ತೆ. ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಯಾವುದೇ ತಾಯಿಗೆ ಈಗ ಕಣ್ಣು ಮಂಜಾಗೋದು ಅಥವಾ ಕಾಲ್ ವಿಪರೀತವಾಗಿ ಊತ ಇದ್ರೆ, ಸಾಮಾನ್ಯವಾಗಿ ಊತ ಸ್ವಲ್ಪ ಬಂದೇ ಬರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದು ಓಕೆ. ಬಟ್ ಇದ್ರೆ ನೀವು ತೋರಿಸ್ಕೊಳ್ಳಿ. ಹೊಟ್ಟೆ ತುಂಬಾ ನೋವಾಗೋದು, ತಲೆ ಸುತ್ತು ತರ ಬಂದ್ರೆ, ಆಮೇಲೆ ಮಗು ಆಡ್ತಿರೋದು ಗೊತ್ತಾಗದೇ ಇದ್ರೆ, ಮಗು ಓಡಾಡೋದು ಗೊತ್ತಾದ್ಮೇಲೆ ಅದೇನಾದ್ರು ಸಡನ್ ಆಗಿ ಜಾಸ್ತಿ ಆಗೋದು ಅಥವಾ ಸಡನ್ ಆಗಿ ಕಮ್ಮಿ ಆಯ್ತು ಅಂದಾಗ ಅವೆಲ್ಲ ವಾರ್ನಿಂಗ್ ಸೈನ್ಸ್ ಅಂತೀವಿ. ಅಥವಾ ರಕ್ತಸ್ರಾವ ಆಗ್ಬಿಡ್ಬೋದು. ರಕ್ತಸ್ರಾವ ಆದ್ರೂ ಇಟ್ಸ್ ವಾರ್ನಿಂಗ್ ಸೈನ್. ಅದರಲ್ಲಿ 2 ಇಂಪಾರ್ಟೆಂಟ್ ಕಾರಣ ಆಗ್ಬಹುದು. ಎಚ್ಚರಿಕೆ. ಅರ್ಲಿ ಪ್ರೆಗ್ನೆನ್ಸಿಲಾದ್ರೆ ಅದು ಕೆಲವು ಟೈಮ್ ಅಬಾರ್ಷನ್ ಇರ್ಬೋದು ಅಥವಾ ಬೇರೆ ಇನ್ನೇನೇನೋ ಕಾರಣಗಳು ಇರ್ಬೋದು. ಕೊನೆ ಈಗ ಹಂತದಲ್ಲಿ ಡೆಲಿವರಿಗೆ ಹತ್ರ ಇರುವಾಗ ಅದು ವೆರಿ ಇಂಪಾರ್ಟೆಂಟ್ ಅನ್ನೋದು ಪ್ಲಾಸೆಂಟಾ ಪ್ರಿವಿಯಾ ಅಬ್ರಪ್ಟ್ ಪ್ಲಾಸೆಂಟಾ ಅಂತೀವಿ. ಅಂದ್ರೆ ಕೆಲವು ಟೈಮ್ ಪ್ಲಾಸೆಂಟಾ ಅಂತ ಏನ್ ಹೇಳ್ತೀವೋ ಕಸ ಕೆಳಗಡೆ ಇರುವಂತದ್ದು, ಆ ಟೈಮಲ್ಲಿ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಕೆಲವು ಟೈಮು ಪ್ಲಾಸೆಂಟಾ ಸಪರೇಟ್ ಆಗ್ಬಿಡತ್ತೆ. ಇವೆರಡು ಸ್ವಲ್ಪ ಕೆಲವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಅದಕ್ಕೆ ರಕ್ತಸ್ರಾವ ಆದಾಗ ಅದು ವಾರ್ನಿಂಗ್ ಸೈನು. ಅವ್ರು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗತ್ತೆ. ಅವ್ರ ಮನೇಲೇ ಇರೋದು ಒಳ್ಳೇದಲ್ಲ. ಈಗ ನಾವು ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಾಯಂದಿರ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ. ಆದರೆ ಬಹಳ ಮುಖ್ಯವಾಗಿ ಈ ನವಜಾತ ಶಿಶುಗಳಿಗೆ ಮೊದಲ ಕೆಲವು ದಿನಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೇಗೆ ಇಂಪಾರ್ಟೆಂಟ್ ಮತ್ತು ಆ ಆರೋಗ್ಯವನ್ನು ನಾವು ಹೇಗೆ ನೋಡ್ಕೋಬೇಕು? ಸಾಮಾನ್ಯವಾಗಿ ಯಾವ್ದು ಕಾರಣ ಸಹಾಯಕ್ಕೆ ಅಂದ್ರೆ, ಒಂದು ಲೋ ಬರ್ತ್ ವೆಯ್ಟ್. ಅದಕ್ಕೆ ನಾನು ಹೇಳಿದ್ ಮೊದ್ಲೇನೆ ತಾಯಿ ಆರೋಗ್ಯ ಇಂಪಾರ್ಟೆಂಟ್. ಸರಿ, ಲೋ ಬರ್ತ್ ವೆಯ್ಟ್ ಆಗಿರೋ ಮಕ್ಳಿಗೆ ಏನ್ ಮಾಡ್ಬೇಕೀಗ ಅಂದ್ರೆ, ಅದನ್ನ ಕೆಲವು ಟೈಮ್ ICU ಇಡ್ಬೇಕಾಗತ್ತೆ. ಅದಕ್ಕೆ ಅದ್ ಮೆಚುರಿಟಿ ಆಗೋವರೆಗೂ ಲಂಗ್ಸ್ಗಳು ಮೆಚೂರ್ ಆಗಿರಲ್ಲ. ಸೊ ಅಂತ ಮಕ್ಳನ್ನ ನಾವು ಕೆಲವು ಟೈಮ್ ICU ಕೇರ್ ಅಲ್ಲೇ ಆಗ್ಬೇಕಾಗತ್ತೆ. ಮತ್ತೆ ಕ್ಯಾಂಗರು ಮದರ್ ಕೇರ್ ಅಂತ ಹೇಳ್ತೀವಿ. ತಾಯಿ ಮತ್ತೆ ಮಗುವಿನ ದೇಹ ಸಂಪರ್ಕ ಇಟ್ಕೊಂಡ್ರೆ ಅವಾಗ ಶಾಖದಿಂದ ಮಗು ಬೆಚ್ಚಗೆ ಇರುತ್ತೆ, ಸಾವು ತಪ್ಪೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಬ್ರೆಸ್ಟ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟ್. ಅರ್ಲಿ ಬ್ರೆಸ್ಟ್ ಫೀಡಿಂಗು ಯಾವುದೇ ತರದ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡಕ್ ಮುಂದಕ್ಕೆ ಹೆಲ್ಪ್ ಆಗುವಂತದ್ದು. ಇಷ್ಟು ಮೇನ್ ಆಗಿ ನೋಡ್ಕೋಬೇಕು. ಫಸ್ಟ್ 28 ದಿವಸದಲ್ಲಿ ಅಂದ್ರೆ ಮೇನ್ ಆಗಿ ಬ್ರೆಸ್ಟ್ ಫೀಡಿಂಗು ಮತ್ತೆ ವ್ಯಾಕ್ಸಿನೇಷನ್ ಕೊಡ್ತಾರೆ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಬೆಚ್ಚಗಿಡುವಂಥದ್ದು ಮಗುನ ತಾಯಿಯಾಗಿ ಅಥವಾ ಕುಟುಂಬವಾಗಿ ನೋಡುವಂಥದ್ದು ಇಂಪಾರ್ಟೆಂಟ್. ಸರ್ಕಾರ ಏನ್ ಮಾಡಬಹುದು ಅಂದ್ರೆ, ಶಿಶುಗೆ ಆರೈಕೆ ಮಾಡುವಂತ ICU ಫೆಸಿಲಿಟಿ ಇರ್ಬೋದು ಅಥವಾ ಇನ್ಕ್ಯುಬೇಟರ್ಸ್ ಇರ್ಬೋದು, ಅದನ್ನ ವ್ಯವಸ್ಥೆ ಸರ್ಕಾರ ಮಾಡಬೇಕಾಗತ್ತೆ. ಇದಿಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ.
ಆರೋಗ್ಯ ಸೇವೆಗಳ ಅಲಭ್ಯತೆ ಇತ್ತು ಅಂತ ತಿಳ್ಕೊಳ್ಳೋಣ, ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅವಾಗ? ಪ್ರಸ್ತುತ ಭಾರತದಲ್ಲಿ ಸಿಗಲ್ಲ ಅಂತ ಹೇಳಕ್ ನನ್ಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಎಲ್ಲ ಮೂಲೆ ಮೂಲೆಗೂ ಹೋಗಿ ರೀಚ್ ಆಗಕ್ಕೆ, ಎಸ್ಪೆಷಲಿ ಟ್ರೈಬಲ್ ಏರಿಯಾ ಇರ್ಬೋದು ಅಥವಾ ರಿಮೋಟ್ ಏರಿಯಾಸ್ ಕೂಡ ಹೆಲ್ತ್ ವರ್ಕರ್ಸ್ ನ ನಾಮಿನೇಟ್ ಮಾಡಿದ್ದಾರೆ, ಆಶಾ ವರ್ಕರ್ಸ್ ನ ನಾಮಿನೇಟ್ ಮಾಡಿದ್ದಾರೆ. ಅವ್ರ ಸೌಲಭ್ಯಗಳು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅಲ್ಲಿರೋ ವರ್ಕರ್ಸ್ ನ ಟ್ರೈನಿಂಗ್ ಮಾಡಾದ್ರೂ ನಾವು ಮಾಡ್ಬೇಕಾಗತ್ತೆ. ಮತ್ತೆ ನಾವ್ ಇವಾಗ ಪ್ರಮೋಟ್ ಮಾಡ್ತಿರೋದೆಲ್ಲಾನು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ಬೇಗ ರಿಜಿಸ್ಟರ್ ಆದ್ರೆ ನೀವು ಆದಷ್ಟು ಎಲ್ಲಾರ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ತಗೊಳ್ಳಿ. ಯಾಕೆಂದ್ರೆ ಯಾವುದೇ ಒಂದು ಎಮರ್ಜೆನ್ಸಿ ಇದ್ರೂ ಅಲ್ಲಿ ಅಟೆಂಡ್ ಮಾಡಬಹುದು. ಮನೆಯಲ್ಲೇ ಮಾಡ್ಕೋತೀವಿ ಡೆಲಿವರೀಸ್ ಅಂತ ಹೇಳಿದ್ರೆ ಅಲ್ಲಿರೋ ರಿಸ್ಕ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಮತ್ತೆ ಇಂಪಾರ್ಟೆಂಟ್ ಸೇಫ್ ಡೆಲಿವರಿ ಅಂತ ಹೇಳ್ತೀವಿ. 5 ಸೇಫ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಕನಿಷ್ಠ ಪಕ್ಷ 5 C's ಅಂತ ಹೇಳ್ತೀವಿ. 5 ಕ್ಲೀನ್ಸ್. ಡೆಲಿವರಿ ಮಾಡೋರು ಕ್ಲೀನ್ ಹ್ಯಾಂಡ್ಸ್ ಇಟ್ಕೋಬೇಕಾಗತ್ತೆ. ಕ್ಲೀನ್ ಸರ್ಫೇಸ್ ಅಂದ್ರೆ ಎಲ್ಲಿ ಡೆಲಿವರಿ ಮಾಡ್ತಾರೋ ಆ ಸರ್ಫೇಸ್ ಕ್ಲೀನ್ ಆಗಿರ್ಬೇಕು. ಮತ್ತೆ ಈ ಕಾರ್ಡ್ ನ ಕಟ್ ಮಾಡ್ತಾರಲ್ಲ, ಒಕ್ಕಳ ಬಳ್ಳಿ ಏನ್ ಕಟ್ ಮಾಡ್ತಾರೋ ಅದಕ್ಕೆ ಯೂಸ್ ಮಾಡೋ ಬ್ಲೇಡ್ ನಾವು ಆದಷ್ಟು ಹೊಸಾದ್ ಯೂಸ್ ಮಾಡ್ಬೇಕಾಗತ್ತೆ. ಮತ್ತೆ ಕಟ್ಟೋ ದಾರ ಇರುತ್ತಲ್ಲ ಅದು ಸೆಪ್ಟಿಕ್ ಇರಬಾರ್ದು. ಮತ್ತೆ ಕಾರ್ಡ್ಗೆ ಏನೂ ಹಚ್ಚಬಾರ್ದು. ಆಮೇಲೆ ಒಕ್ಕಳ ಬಳ್ಳಿಗೆ ಸುಮಾರು ಜನ ಏನೇನೋ ಪ್ರಾಕ್ಟೀಸಸ್ ಇರುತ್ತೆ. ಕೆಲವು ಟೈಮ್ ಸಗಣಿ ಹಚ್ಚುವಂಥದ್ದು, ಅರ್ಶನ ಹಚ್ಚುವಂಥದ್ದು, ಬೇರೆ ಏನೋ ಮಣ್ಣು ಹಚ್ಚೋದು, ಈ ತರದ್ ಯಾವುದೂ ಹಚ್ಚಬಾರ್ದು. ಸುಮ್ನೆ ಖಾಲಿ ಬಿಟ್ರೆ ಸಾಕು, ಒಕ್ಕಳ ಬಳ್ಳಿ ತಾನಾಗ್ ತಾನೇ ದಿವಸ ಆದ ನಂತರ ಬಿದ್ದೋಗುತ್ತೆ ಅದಾಗದೆ. ಯಾಕಂದ್ರೆ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾರಣ ಕೆಲವು ಟೈಮ್ ಇನ್ಫೆಕ್ಷನ್ ಆಗಿ ಮಗು ಸಾಯೋಂಥಕ್ಕೆ. ಈ ಸೇಫ್ ಪ್ರಾಕ್ಟೀಸಸ್ ಅಟ್ಲೀಸ್ಟ್ ನಾವು ಫಾಲೋ ಮಾಡಿದ್ರೆ ಡೆಲಿವರಿ ಟೈಮಲ್ಲಿ ಎಂತ ರಿಮೋಟ್ ಅಲ್ಲಿ ಇದ್ರೂ ಕೂಡ ನಾವು ಆದಷ್ಟು ಇನ್ಫೆಕ್ಷನ್ ಮತ್ತೆ ಸಾವನ್ನ ತಡೆಗಟ್ಟಬಹುದು. ಮತ್ತೆ ಐ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಕೇಳ್ತೀವಿ ಕೆಲವು. ಅದಕ್ಕೆ ನಾವು ಮುಂಚೆನೆ ಡಿಟೆಕ್ಟ್ ಮಾಡ್ಕೊಂಡ್ರೆ ನಾವು ಅಂತವನ್ನ ನಾವು ಖಂಡಿತ ಒಂದು ಟರ್ಷರಿ ಕೇರ್ ಹಾಸ್ಪಿಟಲ್ಗೂ ರೆಫರ್ ಮಾಡಬೇಕಾಗಿ ಬರುತ್ತೆ. ಕೆಲವು ಟೈಮ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡೋಕ್ಕಾಗಲ್ಲ. ಆ ಥರ ಡೆಲಿವರೀಸ್ನೆಲ್ಲ ನಾವು ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಲ್, CHCನೋ ಅಥವಾ ತಾಲೂಕು ಹಾಸ್ಪಿಟಲ್ಗೆ ಕಳಿಸಬೇಕಾಗತ್ತೆ. ಈಗ ಬಹಳ ಮುಖ್ಯವಾಗಿ ತಾವು ಕಮ್ಯುನಿಟಿ ಮೆಡಿಸಿನ್ ನಲ್ಲಿ ಕೆಲಸ ಮಾಡ್ತಿದ್ದೀರಿ. ಸಮುದಾಯ ಮಟ್ಟದಲ್ಲಿ ಏನ್ ಮಾಡಬಹುದು? ಈಗ ಸಮುದಾಯ ಮಟ್ಟದಲ್ಲಿ ಒಂದು ಸಬ್ ಸೆಂಟರ್ ಇರ್ಬೋದು, ಅಥವಾ ಈಗ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಡೆವಲಪ್ ಮಾಡಿದ್ದಾರೆ, ಆಯುಷ್ಮಾನ್ ಆರೋಗ್ಯ ಮಂದಿರ್ ಅಂತ. ಆಮೇಲೆ ಪ್ರತಿ ಹಳ್ಳಿಲೂ ಈಗ ಅಂಗನವಾಡಿ ವರ್ಕರ್ಸ್ ಅಂತೂ ಇದ್ದಾರೆ, ಮತ್ತೆ ಆಶಾ ವರ್ಕರ್ಸು ಇದ್ದಾರೆ. ಅವ್ರ ಮೂಲಕ ನಾವು ಹೆಲ್ತ್ ವರ್ಕರ್ನ ರೀಚ್ ಮಾಡ್ಬೋದು ಅಥವಾ ಮೆಡಿಕಲ್ ಆಫೀಸರ್ ರೀಚ್ ಮಾಡ್ಬೋದು. ನಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅವರೇ ಮನೆಗೆ ಬಂದು ಭೇಟಿ ಮಾಡಿ ನಿಮ್ಗೆ ಬೇಕಾದ ಮಾತ್ರೆಗಳು ಕೊಡ್ತಾರೆ. ಇಂಜೆಕ್ಷನ್ಸ್ ಕೂಡ ಅಂಗನವಾಡಿಲಿ ಕೊಡೋ ವ್ಯವಸ್ಥೆಗಳು ಕೆಲವು ಟೈಮ್ ಆಗುತ್ತೆ. ಬಟ್ 3 ವಿಸಿಟ್ ಆದ್ರೂ ನೀವು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಒಳ್ಳೇದು. ಆಮೇಲೆ ಕಮ್ಯುನಿಟಿ ಮೆಂಬರ್ಸ್ ಇದನ್ನ ಪೂರಕವಾಗಿ ಅವರು ತಾಯಿಂದಿರ ಆರೋಗ್ಯಕ್ಕೆ ಏನೇನ್ ಬೇಕೋ ಒಂದು ಏನ್ ಹೇಳ್ತಾರೆ ಫಿಸಿಕಲ್ ಎನ್ವಿರಾನ್ಮೆಂಟ್ ಒಂದೇ ಅಲ್ಲ, ಮತ್ತೆ ಮಾನಸಿಕ ಸಹಾಯನ ಅವ್ರಿಗೆ ಕೊಡ್ಬೇಕಾಗತ್ತೆ. ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಅವ್ರ ಕೆಲಸ ಮಾಡೋ ರೀತಿ ಇರ್ಬೋದು, ಅವ್ರಿಗೆ ಇನ್ನೊಂದು ಮಗು ಇದ್ರೆ ನೋಡ್ಕೊಳ್ಳೋ ರೀತಿ, ಮಾನಸಿಕ ಒತ್ತಡ ಕೊಡ್ದಂಗೆ ಅವ್ರ ಆರೋಗ್ಯನ ಅವ್ರು ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡ್ಬೇಕಾಗತ್ತೆ. ಕೆಲವು ಟೈಮ್ ಏನಾಗುತ್ತೆ, ಎಮರ್ಜೆನ್ಸಿ ಇದ್ದಾಗ 102 ಫೆಸಿಲಿಟಿ ಇದೆ, ಅದು ಬರೋ ತನಕ ನೀವು ಕಾಯೋ ಬದಲು ಕಮ್ಯುನಿಟಿ ಏನಾರ ಎಮರ್ಜೆನ್ಸಿ ಇದ್ದಾಗ ಅವರೇ ತಾವೇ ಅವರು ಹೆಲ್ತ್ ವರ್ಕರ್ಸ್ ಮೂಲಕ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಯೂಸ್ ಮಾಡಿ ಆದಷ್ಟು ಬೇಗ ತಾಯಂದಿರ್ನ ಅಥವಾ ಮಗುನ ಏನಾರ ಎಮರ್ಜೆನ್ಸಿ ಇದ್ದಾಗ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ತಗೊಂಡೋಗೋದ್ರಲ್ಲಿ ಆ ಟೈಮ್ ಏನಾಗುತ್ತೆ ಅದು ಸೇವ್ ಆಗುತ್ತೆ. ಅದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಕೆಲವು ಟೈಮ್ ನಮ್ಗೆ ಎಮರ್ಜೆನ್ಸಿ ಇದ್ದಾಗ ಅದನ್ನ ಸಹಾಯ ಮಾಡಬಹುದು ಅಂತ ಅನ್ಸುತ್ತೆ ನಂಗೆ. ಕಮ್ಯುನಿಟಿ ಅವರು ಈ ರೀತಿ ಅವರು ಸಹಾಯ ಮಾಡಬಹುದು. ಇದ್ರ ಜೊತೆಗೆ ನೀವು ಬಹಳ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಒಂದು ದಾಪುಗಾಲು ಹಾಕ್ತಾ ಇರತಕ್ಕಂಥ ಒಂದು ರಾಷ್ಟ್ರ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾರತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದನ್ನು ತಲುಪಲು ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿ? MCH ಅಂದ್ರೆ ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ಗೆ ಸಾಕಷ್ಟು ಮಹತ್ವವನ್ನು ಸರ್ಕಾರ ಕೊಡ್ತಾ ಇದೆ. ಈಗ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್, ಈ ಅಡಿಯಲ್ಲಿ ಸುಮಾರು ಕಾರ್ಯಕ್ರಮಗಳು, ಸುಮಾರು ಸ್ಕೀಮ್ಸ್ಗಳನ್ನ ತಂದಿದ್ದಾರೆ. ಜನನಿ ಶಿಶು ಸುರಕ್ಷಾ ಯೋಜನಾ, ಪ್ರಧಾನ ಮಂತ್ರಿ ಮಾತೃತ್ವ ಯೋಜನಾ ಅಂತ. ಅಂದ್ರೆ ಪ್ರತಿ 9ನೇ ತಾರೀಕು ತಿಂಗಳಲ್ಲಿ ಎಲ್ಲ ಗರ್ಭಿಣಿ ತಾಯಂದಿರಿಗೆ ಸ್ಪೆಷಲ್ ಚೆಕಪ್ ಕಂಪಲ್ಸರಿ ಮಾಡಿದ್ದಾರೆ. ಅವ್ರು ರೆಗ್ಯುಲರ್ ಚೆಕಪ್ ಅಲ್ದಲೆ ಇದು ಸ್ಪೆಸಿಫಿಕ್ ಚೆಕಪ್ ಮತ್ತೆ ಮೆಡಿಸಿನ್ಸ್ ಫ್ರೀ ಆಗಿ ಸಿಗೋ ಹಂಗೆ ವ್ಯವಸ್ಥೆ ಆಗಿದೆ. ಜನನಿ ಶಿಶು ಸುರಕ್ಷಾ ಯೋಜನೆ ಕೂಡ ಅವ್ರ ಇನ್ಸ್ಟಿಟ್ಯೂಷನಲ್ ಡೆಲಿವರಿಗೆ ಬರಲಿ, ಯಾಕೆಂದ್ರೆ ಅಲ್ಲಿಗೆ ಬಂದಾಗ ಅವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಇದಲ್ದಲೆ ಇನ್ನು ಕೆಲವು ಸ್ಕೀಮ್ಸ್ಗಳನ್ನ ಹಾಸ್ಪಿಟಲ್ ಫೆಸಿಲಿಟೀಸ್ ಇಂಪ್ರೂವ್ ಮಾಡೋಕ್ಕೂ ಕೂಡ ಮಾಡಿದ್ದಾರೆ. ಲಕ್ಷ್ಯ ಕಾರ್ಯಕ್ರಮ ಅಂತ ತಗೊಂಡಿದ್ದಾರೆ. ಅದು ಯಾವುದು ಅಂದ್ರೆ ಅದು ಫೋಕಸ್ ಎಲ್ಲಿಂದ ಲೇಬರ್ ರೂಮು ಅಥವಾ ಮೆಟರ್ನಿಟಿ OTಸ್ನ ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮಾಡೋ ಹಂಗೆ, ಪ್ರೈವೇಟ್ ಅಲ್ಲಿ ಹೇಗಿರುತ್ತೋ ಹಾಗೆ ಗವರ್ಮೆಂಟ್ ಅಲ್ಲೂ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತಗೊಂಡಿದ್ದಾರೆ. ಸುಮನ್ ಅನ್ನೋ ಕಾರ್ಯಕ್ರಮ, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದಾರೆ, ಸಾಕಷ್ಟು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜನಗಳು ಜಾಯಿನ್ ಆದ್ರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಅಂತ ಅನ್ತೀನಿ. ಬಹಳ ಸಂತೋಷ ಡಾಕ್ಟ್ರೆ. ಈಗ ವಿಶ್ವ ಆರೋಗ್ಯ ದಿನದ ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸುತ್ತೀರಾ ನಮ್ಮ ಕೇಳಿಗರಿಗೆ?
ಹೆಣ್ಣು ಒಂದು ಮಗು ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್. ಹೇಗೆ ಫ್ಯಾಮಿಲಿಗೆ ಇಂಪಾರ್ಟೆಂಟೋ ಹಾಗೆ ದೇಶಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮೆಲ್ಲರ ಕರ್ತವ್ಯ ಏನು, ಸಮಗ್ರವಾಗಿ ನಾವು ಆ ಗರ್ಭಾವಸ್ಥೆ ಒಂದು ಸುಖಕರವಾದ ಒಂದು ಜರ್ನಿ ಆಗ್ಬೇಕು. ಇವತ್ತಿನ ಪರಿಸ್ಥಿತಿಲಿ ತಾಯಿ ಆಗ್ತಿರೋದು ಒಂದ್ಸತಿನೋ 2 ಸತಿನೋ ಅಷ್ಟೇ. ಎಂಜಾಯಬಲ್ ಆಗ್ಬೇಕು ಅಂತ ಸಂಭ್ರಮಿಸ್ಬೇಕು. ಅವಳು ತುಂಬಾ ಕಷ್ಟ ಪಡಬಾರ್ದು. ಆ ಕಷ್ಟ ಪಡ್ತಿದ್ರೆ ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಸುತ್ತೆ. ಯಾವುದೇ ತೊಂದರೆ ಆಗದಂಗೆ ಸುಸೂತ್ರವಾಗಿ ಒಳ್ಳೆ ತಾಯಿ ಮತ್ತೆ ಒಂದು ಒಳ್ಳೆ ಹೆಲ್ತಿ ಮಗು ಬದುಕುವುದು ಒಂದು ಇಂಪಾರ್ಟೆಂಟ್ ಅಲ್ಲ, ಹೆಲ್ದಿಯಾಗಿ ಬರುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸಂಕಲ್ಪ ಮಾಡಿ ನಾವು ಮೆಟರ್ನಲ್ ಮಾರ್ಟಾಲಿಟಿ ಆಗಲಿ ಅಥವಾ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಥವಾ ನಿಯೋನೆಟಲ್ ಮಾರ್ಟಾಲಿಟಿ ಕಮ್ಮಿ ಆಗೋ ದೃಷ್ಟಿಯಲ್ಲಿ ನಾವು ಎಲ್ಲರೂ ವರ್ಕ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಬಹಳ ಸಂತೋಷ ಡಾಕ್ಟರ್ ಲಲಿತಾ ಅವರೇ. ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ಈ ಹೊತ್ತಿನಲ್ಲಿ ನಮ್ಮ ಜೊತೆಯಾಗಿದ್ರು ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸೀನಿಯರ್ ಪ್ರೊಫೆಸರ್ ಆಗಿರುವ ಡಾ ಲಲಿತಾ ಅವರು. ಇವರನ್ನು ಸಂದರ್ಶಿಸಿದವರು ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಎಎಸ್ ಶಂಕರನಾರಾಯಣ.